25ರಂದು ಧಾರವಾಡ ತಾಲೂಕು 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2025 ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ಇದೇ ದಿನಾಂಕ 25/3/2025ರಂದು ಆಯೋಜಿಸಲಾಗಿದೆ. ಈ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನಾಗಿ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಡ್ರವರನ್ನು ಆಯ್ಕೆ ಮಾಡಲಾಗಿದ್ದು, ಧಾರವಾಡ ತಾಲೂಕು 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಜರುಗಲಿದ್ದು, ಕನ್ನಡ ನುಡಿ ಜಾತ್ರೆಗೆ ಸ್ವಾಗತವನ್ನು ಡಾಕ್ಟರ್ ಲಿಂಗರಾಜ್ ಅಂಗಡಿ ಮತ್ತು ತಾಲೂಕಾ ಅಧ್ಯಕ್ಷರಾದ ಮಹಾಂತೇಶ್ ನರೇಗಲ್ರವರು ಸ್ವಾಗತ ಕೋರಿದ್ದಾರೆ. ಸಮ್ಮೇಳನದ ರಾಷ್ಟ್ರಧ್ವಜಾರೋಹಣವನ್ನು ಶ್ರೀಶೈಲ್ ಕರಿಕಟ್ಟಿರವರು ನಡೆಸಲಿದ್ದು, ನಾಡಧ್ವಜಾರೋಹಣವನ್ನು ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ನೆರವೇರಿಸಲಿದ್ದಾರೆ. ಪರಿಷತ್ ಧ್ವಜಾರೋಹಣವನ್ನು ಮಹಾಂತೇಶ್ ನರೇಗಲ್ರವರು ನೆರವೇರಿಸುವವರು. ವೃಂದವಂದನೆಯನ್ನ ಸಿಎಂ ಕೆಂಗಾರವರು ನೆರವೇರಿಸಲಿದ್ದಾರೆ. ಸರ್ವಾಧ್ಯಕ್ಷರ ಮೆರವಣಿಗೆ ಕನ್ನಡಕ್ಕಾಗಿ ನಡಿಗೆ ಕಾರ್ಯಕ್ರಮವನ್ನು ಮುಂಜಾನೆ 9 ಗಂಟೆಗೆ ಆಯೋಜಿಸಿದ್ದು, ಸಂಗೀತ ಕಾರ್ಯಕ್ರಮವು ಮುಂಜಾನೆ 9:30 ಗಂಟೆಗೆ ಆಯೋಜಿಸಲಾಗಿದೆ. ಉದ್ಘಾಟನಾ ಸಮಾರಂಭವನ್ನು ನಾಡಗೀತೆಯನ್ನ ಸ್ನೇಹರಂಗ ಕಲಾ ಬಳಗದವರು ನಡೆಸಲಿದ್ದು, ಸ್ವಾಗತವನ್ನು ಮಹಾಂತೇಶ್ ನರೇಗಲ್ರವರು ನಡೆಸಲಿದ್ದಾರೆ. ಆಶಯ ನುಡಿ ಡಾಕ್ಟರ್ ರಾಘವೇಂದ್ರ ಪಾಟೀಲ್, ಜಿಲ್ಲಾ ಅಧ್ಯಕ್ಷರ ನುಡಿ ಡಾಕ್ಟರ್ ಲಿಂಗರಾಜ್ ಅಂಗಡಿ, ಉದ್ಘಾಟಕರಾಗಿ ಡಾಕ್ಟರ್ ವಿನಯ ವಕ್ಕೊಂದ್ರವರು ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಡಾಕ್ಟರ್ ಎ ಚೆನ್ನಪ್ಪ, ಮುಖ್ಯ ಅತಿಥಿಗಳಾಗಿ ಚಂದ್ರಕಾಂತ್ ಬೆಲ್ಲದ್, ಶಂಕರ್ ಹಲಗತ್ತಿ, ಸವಿತಾ ಅಮರ್ ಶೆಟ್ಟಿ, ಡಾಕ್ಟರ್ ಪ್ರಭಾ ಗುಡ್ಡದಾನ್ವೇರಿ, ಗಿರಿಜಾ ಹಿರೇಮಠ್ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷರಾಗಿ ಡಾಕ್ಟರ್ ಸಂತೋಷ್ ಹಾನಗಲ್, ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಡ್ರವರು ಇರಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರಾಮಣ್ಣ ಬಡಗೇರ್, ದುರ್ಗಮ್ಮ ಬೀಜವಾಡ್, ರುದ್ರೇಶ್ ಗಾಳಿ, ಪ್ರಕಾಶ್ ಉಡಕೇರಿ, ರಾಬರ್ಟ್ ದದ್ದಾಪುರಿ, ಲಕ್ಷ್ಮಣ್ ಬಕ್ಕಾಯಿ, ಶರಣಬಸವ ಚೋಳಿನ್, ಶಂಭು ಹೆಗಡಾಳ್, ಎಸ್ ಹಿರೇಮಠ್, ರಮೇಶ್ ನಾಯಕ್, ಎಸ್ ಸಮಸಂಗಿ ಅನೇಕರು ಅತಿಥಿಗಳಾಗಿ ಸೇರಲಿದ್ದಾರೆ. ಕೆಎಸ್ ಕೌಜಿಲ್ಗಿ, ಜೀಂದತ್ ಹಡಗ್ಲಿ, ಎಸ್ ದೊಡ್ವನಿ, ಎಸ್ ಸಿದ್ದನಗೌಡರ್, ಶಾಂತವೀರ್ ಬೆಡಗೇರಿ, ಎಸ್ ಪ್ರತಾಪ್ ರವರು ಅತಿಥಿಗಳಾಗಿ ಉಪಸ್ಥಿತ ಇರಲಿದ್ದಾರೆ. ಕಾರ್ಯಕ್ರಮ ನಿರೂಪಣೆಯನ್ನ ಉಮಾದೇವಿ ಬಾಗಲಕೋಟೆ, ವಂದಾರ್ಪಣೆಯನ್ನ ಮಾರ್ತಾಂಡಪ್ಪ ಕತ್ತಿ, ನಿರ್ವಹಣೆಯನ್ನ ವಿಜಯಲಕ್ಷ್ಮಿ ಶಿಂದೆ ಮತ್ತು ಸ್ಮಿತಾ ವಡಗಾಮಿರವರು ನಿರ್ವಹಿಸಲಿದ್ದಾರೆ. ಸಂಕೀರ್ಣ ಗೋಷ್ಠಿಯನ್ನ ಮಧ್ಯಾಹ್ನ 2 ಗಂಟೆಗೆ ನಿರ್ವಹಿಸಲಿದ್ದು, ಸಂಕೀರ್ಣ ಗೋಷ್ಠಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ ಪಿಎಸ್ ಹಳ್ಯಾಳ್, ಆರೋಗ್ಯ ಮತ್ತು ಸಮಾಜ ಸ್ವಾಸ್ಥ್ಯದ ಕುರಿತು ಉಪನ್ಯಾಸವನ್ನು ಡಾಕ್ಟರ್ ರಾಜಣ್ಣ ದೇಶಪಾಂಡೆರವರು ನೀಡಲಿದ್ದಾರೆ. ಕೃಷಿಯ ಕುರಿತು ಉಪನ್ಯಾಸವನ್ನು ಡಾಕ್ಟರ್ ಡಿಎನ್ ಕಂಬ್ರೇಕರ್ ಅವರು ಉಪನ್ಯಾಸ ಮಾಡುವರು. ಮಧ್ಯಾಹ್ನ 2ರಿಂದ 2:30ಕ್ಕೆ ಕನ್ನಡ ನಾಡು ನುಡಿಯ ಗೀತೆಗಳ ಪ್ರಸ್ತುತಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಾಗುವುದು. ಕವಿಗೋಷ್ಠಿಯನ್ನು 2:30 ಗಂಟೆಗೆ ಪ್ರಾರಂಭವಾಗಲಿದ್ದು, ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ನರಸಿಂಹ ಪರ್ಜಾವೆ, ಆಶಯ ನುಡಿಗಳನ್ನು ಎ ದರ್ಗಾರವರು ನಡೆಸಲಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅನೇಕ ಕವಿಗಳು ಭಾಗವಹಿಸಲಿದ್ದಾರೆ ಎಂದು ಧಾರವಾಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಗೌರವ ಕಾರ್ಯದರ್ಶಿ ಕೆಎಸ್ ಕೌಜಲ್ಗಿ, ತಾಲೂಕು ಅಧ್ಯಕ್ಷರಾದ ಮಹಾಂತೇಶ್ ನರೇಗಲ್, ತಾಲೂಕು ಗೌರವ ಕಾರ್ಯದರ್ಶಿ ಮಾರ್ತಾಂಡಪ್ಪ ಕತ್ತಿ, ಸಂಘಟನಾ ಕಾರ್ಯದರ್ಶಿ ಶಾಂತವೀರ್ ಬೆಟಗೇರಿ, ಪ್ರಮೀಳಾ ಜಕ್ಕನ್ನವರ್, ಸುಮಂಗಲ ದಂಡೀನ್, ಶಿವಾನಂದ್ ಶೆಟ್ಟರ್, ಡಾಕ್ಟರ್ ಮೃತ್ಯುಂಜಯ ಹಿರೇಮಠ್ ರವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ರವರಿಗೆ ಸಂತಾಪವನ್ನು ಸೂಚಿಸಲಾಯಿತು. ಹಿರಿಯ ಸಾಹಿತಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ರವರ ಅಗಲಿಕೆಗೆ ಧಾರವಾಡ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಹಾಗೂ ಪದಾಧಿಕಾರಿಗಳು ಇನ್ನಿತರರು ಸಂತಾಪವನ್ನು ಸೂಚಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ರವರ ಅಗಲಿಕೆಯನ್ನ ನೆನೆದು ನುಡಿ ನಮನಗಳನ್ನ ಸಲ್ಲಿಸಿದರು. ಧಾರವಾಡ ತಾಲೂಕು 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬರುವ 25ನೇ ತಾರೀಕು ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಹಮ್ಮಿಕೊಂಡದ್ದು. ಈ ಒಂದು ಸಭಾಭವನದಲ್ಲಿ ಹಮ್ಮಿಕೊಂಡಂಥ ಏನು ಕೆಲವಷ್ಟು ಮಾಹಿತಿಯನ್ನು ತಮಗೆ ಒದಗಿಸಿಕೊಂಡು ಬಹಳಷ್ಟು ಸಂತೋಷಗೊಳಿಸ್ತದೆ. ಈ ಸಲ ನಾವು ಒಂದು ವೈದ್ಯಕೀಯ ಕ್ಷೇತ್ರದ ಸದ್ಯಕ ಸೇವೆ ಸಲ್ಲಿಸಿದವರು, ಅವರು ಸದ್ಯಕ ಗಾಂಧೀಜಿಯ ಒಂದು ಅನುಯಾಯಿಗಳು, ಗಾಂಧೀಜಿ ಕುರಿತ ಕೆಲವಷ್ಟು ಪುಸ್ತಕಗಳು ಬರೆದಂಥವರು, ಅವರು ಒಬ್ಬ ಕವಿ ಹೃದಯ. ಮತ್ತು ನಮ್ಮ ಧಾರವಾಡ ತಾಲೂಕಿನ ಮಾರಡಿ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಇಲ್ಲೇ ಧಾರವಾಡದಲ್ಲಿ ತಮ್ಮೆಲ್ಲ ಶಿಕ್ಷಣವನ್ನು ಮುಗಿಸಿದಂಥ ಒಳ್ಳೆಯ ಒಂದು ಸ್ನೇಹಜೀವಿ. ಅದರ ನಮ್ಮ ಏನು ನಿತಿನ್ ಹತ್ತಿಕಾಡ್ ಅಂದರೆ ಜಾಯಿಂಟಿಸ್ ಡಾಕ್ಟರ್, ಕಾಮಾಲಿ ರೋಗಕ್ಕೆ ಭಾಳಷ್ಟು ಪ್ರಸಿದ್ಧವಾದಂಥ ವೈದ್ಯರು.
ಹೀಗಾಗಿ ಜನಮುಖಿ ವೈದ್ಯರು ಅವರು ಸದ್ಯಕ್ಕೆ ಯಾಕೆ ನಾವು ಸಮ್ಮೇಳನಾಧ್ಯಕ್ಷ ಮಾಡಬಾರ್ದು ಅಂತೇಳಿ ತಾಲೂಕದವರು ಪದಾಧಿಕಾರಿಗಳು ಅದನ್ನು ನಿರ್ಣಯ ತೆಗೆದುಕೊಂಡದಕ್ಕೆ ಒಂದು ಅವರ ನಿರ್ಣಯಕ್ಕೆ ಬದ್ಧರಾಗಿ ಮಾಡ್ತೇವೆ. ಬಂಧುಗಳೇ, ನಮಗೆಲ್ಲ ತಿಳಿಸೋದು ಅಂದರೆ ತಮಗೆಲ್ಲ ಬಂದಿರಂತೆ ಸಾಮಾನ್ಯವಾಗಿ ಜಿಲ್ಲಾ ಆಗಲಿ ತಾಲೂಕು ಸಮ್ಮೇಳನ ಕೆಲವಷ್ಟು ನಮ್ಮ ನಿಯಮಗಳ ಪ್ರಕಾರ ರಾಜ್ಯ ಅಧ್ಯಕ್ಷರು ಭಾವಚಿತ್ರ ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಸಮ್ಮೇಳನಾಧ್ಯಕ್ಷರು ಮಾಡ್ತಾ ನಾವೆಲ್ಲ ಪದ್ಧತಿ ಪ್ರಕಾರ ಕೇಂದ್ರ ಪರಿಷತ್ ಯಾವುದು ನಮ್ಮ ನಿಯಮಗಳಿದೆ ಅದರ ಪ್ರಕಾರ ಸಾಮಾನ್ಯವಾಗಿ ನಾವು ಧ್ವಜಾರೋಹಣ ಮಾಡ್ತೇವೆ ಸರ್. ಧ್ವಜಾರೋಹಣವನ್ನು ಸರಿಯಾದ ಸಮಯಕ್ಕೆ ನಾವೆಲ್ಲ ಮಾಡಿದ್ದೇವೆ. ಇದು 8:30ಕ್ಕೆ ನಮ್ಮ ಸ್ಪೆಷಲ್ ಕರಿಕಟ್ಟಿ ಅಂತೇಳಿ ಜಿಲ್ಲಾ ಮುಖ್ಯ ಆಯುಕ್ತರು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸು ಅವರು ಬರ್ತಾ ಇರ್ತಾರೆ. ಮತ್ತು ಸಾಮಾನ್ಯವಾಗಿ ನಾಡೋದನ್ನು ಜಿಲ್ಲಾ ಅಧ್ಯಕ್ಷರು ಮಾಡುವಂಥ ಪದ್ಧತಿ ಮತ್ತು ಪರಿಷತ್ ಧ್ವಜವನ್ನು ತಾಲೂಕು ಅಧ್ಯಕ್ಷರಂತ ನಮ್ಮ ಮಧ್ಯಸ್ಥರು ಮತ್ತು ಕೆಲವಷ್ಟು ಉಪಸ್ಥಿತಿ ಅಂತ ಹಾಕೊಂಡಿರ್ತಾರಲ್ಲ, ಯಾಕಂದ್ರೆ ನಾವೆಲ್ಲರಿಗೂ ನಮ್ಮ ಸಹಾಯ ಸಹಕಾರ ಮಾಡಿರ್ತಾರೆ. ಅಂಥವ್ರಿಗೆ ಗೌರವ ಕೊಡ್ಬೇಕಂತೇಳಿ ಸುಮಾರು 15-20 ಜನ ಉಪಸ್ಥಿತಿ. ಅದರಲ್ಲಿ ಧ್ವಜವಂದನೆ CM ಕೆಂಗಾರವರು ಮಾಡ್ತಾ ಇರ್ತಾರೆ. ಮತ್ತು ಆದ ತಕ್ಷಣ ನಾವು ಅರ್ಧ ತಾಸಿನಲ್ಲಿ ಮುಗಿಸ್ಕೊಂಡು ಉಪಹಾರ ಮಾಡಿಕೊಂಡು 9 ಗಂಟೆಗೆ ಇಲ್ಲಿ ಕಲಾಭವನದಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ. ಆ ಮೆರವಣಿಗೆಯಲ್ಲಿ ನಮ್ಮ ಏನು ಚಾಲನೆ ಮಾಡಲಿಕ್ಕೆ ಸುರೇಂದ್ರ ಬೇದ್ರೆ ಅಂತ ಸದಸ್ಯರು ಅವರು ಸದ್ಯಕ್ಕೆ ಒಂದು ನಮ್ಮ ಈ ಭಾಗದ ಅವರು ಸದಸ್ಯರು ಕಾರ್ಪೊರೇಷನ್ ನಮ್ಮ ಜೊತೆ ಅವರು ಕರ್ತೇವೆ. ಉಪಸ್ಥಿತಿ ನಾನೇ ಇರ್ತದೆ. ಮತ್ತು ಆನಂದ್ ಅಂಗಲ್ ಅಂತೇಳಿ ಅವರು ಮಹಾನಗರ ಪಾಲಿಕೆ ಸದಸ್ಯರು. ಇನ್ನೂ ಕೆಲವಷ್ಟು 25-30 ಜನ ಏನು ಅದರಲ್ಲಿ ಉಪಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ. ಆಮೇಲೆ ಅದು ಆವಾಗ ಸಂಗೀತ ಕಾರ್ಯಕ್ರಮ ಆಗದಲ್ಲ, ಅದು ಮೆರವಣಿಗೆ ಆಗ್ತೈತಿ 9ವರೆಗೆ. ಮುಂದೆ 10 ಗಂಟೆಗೆ ಮಾಡ್ಬೇಕಂದ್ರೆ 10 ಗಂಟೆಗೆ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಮೆರವಣಿಗೆ ಆಗೆಲ್ಲ ಬರ್ಬೇಕಾದ್ರೆ 10:30 ಮಾಡ್ತಾರೆ ಸರ್. ಯಾವುದೇ ಕಾರಣಕ್ಕೂ 10 ಅಂತ ಇಟ್ಕೊಂಡು ಸದ್ಯಕ್ಕೆ ನಾವು ಸಂಗೀತ ಚಾಲು ಮಾಡಿ 10:30ಕ್ಕೆ ಸರಿಯಾಗಿ ಉದ್ಘಾಟನೆ ಕಾರ್ಯಕ್ರಮ ಮಾಡಲಿಕ್ಕೆ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದಂಥ ಸಹೋದರಿ ಅವರು ಬೆಟಗೇರಿ ಕೃಷ್ಣ ಶರ್ಮಾ, ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಟ್ರಸ್ಟ್ ಇದೆ, ಅದರ ಅಧ್ಯಕ್ಷರು ಅವರು ಬೆಳಗಾವಿಯಲ್ಲಿ ಇರ್ತಕ್ಕಂಥದ್ದು. ಹಾಕ್ಲಿಕ್ಕೆ ಆಗಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ವಿಶ್ವ ಕುಲಪತಿ ಬರಬೇಕಾದ್ರೆ ಕುಲಪತಿ ಅದಕ್ಕೆ ಇವರು ಹಾಕೊಂಡಿದ್ದೇವೆ. ಚಂದ್ರಕಾಂತ್ ಬೆಲ್ಲದವರು, ಹಲಗತ್ತಿ ಸಹಿತ ಅಮೃತಶೆಟ್ಟಿ ಅವರು, ಆಮೇಲೆ ನಮ್ಮ ಗಿರಿಜಾ ಹಿರೇಮಠ ಅವರು, ಪ್ರಕಾಶ್ ಹುಡ್ಕೇರಿ ಕಾಳಿಯವರು ಅಂದರೆ ಆಯುಕ್ತರು ಮತ್ತೆಲ್ಲ ಸಾಮಾನ್ಯವಾಗಿ ಎಲ್ಲ ನಮ್ಮ ಈ ಮತ್ತು ಇನ್ನೊಂದು ಈ ಸಲ ಏನಂದ್ರೆ ಈ ಸಂದರ್ಭದಲ್ಲಿ ನಾನು ಹೇಳೋದು, ನಾವು ಏನೋ ನಮ್ಮದು ಶಿಕ್ಷಣ ಮಹಾವಿದ್ಯಾಲಯದಲ್ಲ ಅದರ ಒಂದು ಸಹಯೋಗ ಇಟ್ಕೊಂಡಿರಲ್ಲ. ಅಲ್ಲಿ ಸದ್ಯಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯೊಳಗೆ ಅವೆಲ್ಲ ಮಕ್ಕಳಿಗೆ ಸದ್ಯಕ್ಕೆ ಒಂದು ಒಳ್ಳೆಯ ಸಾಹಿತ್ಯದ ಒಂದು ಅಭಿವೃದ್ಧಿ ಬೆಳೆಯಲಿ, ಅವರು ಸಹಕಾರ ಸಿಗಲಂತ ಅವರ ಒಂದು ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದೇವೆ ಸರ್. ಅದಾದ ತಕ್ಷಣ ನಾವು ಏನು ಮಾಡಿದ್ವಿ, ಒಂದು 12 ಗಂಟೆಗೆ ಸಂಕೀರ್ಣ ಗೋಷ್ಠಿಯನ್ನು ಅದರ ಅಧ್ಯಕ್ಷತೆಯನ್ನು PS ಹಳ್ಯಾರ್ ಸರ್ ವಹಿಸಬೇಕಾಗಿದ್ದು. ಕೆಲವ್ರಿಗೇನೋ ಆರೋಗ್ಯ ಸರಿಯಿಲ್ಲ ಅಂದ್ಕೊಂಡು ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಅಮೀನ್ಬಾಯಿ ಅವರು ಅದರ ಅಧ್ಯಕ್ಷತೆ ವಹಿಸ್ಕೊಡ್ತಾರೆ ಸರ್. ಇದು ಒಂದು ಸ್ವಲ್ಪ ಬದಲಾವಣೆ ಮಾನ್ಯ ಹೇಳಿದ್ರು ಅವರು. ಇದರ ವಿಜಯಲಕ್ಷ್ಮಿ ಅಮೀನ್ಬಾಯಿ ಮೇಡಮ್ ಅವರು ಒಂದು ಅಧ್ಯಕ್ಷತೆ ವಹಿಸ್ಕೊತಿರ್ತಾರೆ. ಆಮೇಲೆ ರಾಜನ್ ದೇಶಪಾಂಡೆ ಸರ್ ಆರೋಗ್ಯ ಮತ್ತು ಸಮಾಜ ಬಗ್ಗೆ, DN ಕಂಬರೇಕರ್ ಅವರು ಹಿರಿಯ ವಿಜ್ಞಾನಿಗಳು, ಅವರು ಸುಸ್ಥಿರ ಕೃಷಿಯ ಭವಿಷ್ಯದ ಆಯಾಮಗಳು ಕೊಟ್ಟು ಉಪನ್ಯಾಸ ಮಾಡ್ತಾರೆ. ಹೀಗೆ ಕೆಲವಷ್ಟು ಉಪಸ್ಥಿತಿ ಇರ್ತಾರೆ, ಕೆಲವೊಂದಷ್ಟು ಮಾಡ್ತೇವೆ. ಅದಾದ ತಕ್ಷಣ ಒಂದಿನ ಕನ್ನಡ ಗೀತೆಗಳಾಗಿ ಮಾಡ್ತೀವಿ. ಆಮೇಲೆ 2 ಗಂಟೆ 2ರಿಂದ 2:35 ಅದಾದ ಕೂಡಲೇ ಊಟದ ವ್ಯವಸ್ಥೆ ಮಾಡ್ತೀವಿ. ಊಟ ಆದ ತಕ್ಷಣ ಮತ್ತೆ ಮುಂದೆ ಕವಿಗೋಷ್ಠಿ ಹೇಳ್ಕೊಂಡ್ರೆ ಸರ್ 2:30ಕ್ಕೆ. ಕವಿಗೋಷ್ಠಿಯಲ್ಲಿ ನರಸಿಂಹ ಪರಾಂಜಪ ಅಂತೇಳಿ ಅವರು ನಮ್ಮ ಹಿರಿಯ ಕವಿಗಳು ಸಾಹಿತಿಗಳು ದರ್ಗಾ ಅಂತೇಳಿ ಆಶಯ ನುಡಿ ಮಾಡ್ತಾರೆ. ಆಮೇಲೆ ಕೆಲವಷ್ಟು ಗೌರವ ಉಪಸ್ಥಿತಿ ಇದೆ, ಕೆಲವು ಹಿರಿಯರು ಇಟ್ಕೊಂಡಿವೆ. ಭಾಗವಹಿಸಿ ಕವಿಗಳು ಸುಮಾರು ಒಂದು 30 ಜನ. ಆ್ಯಕ್ಚುಲಿ 20ಕ್ಕೆ ಮಾಡ್ಬೇಕಂತ ಹೇಳಿದ್ರು, ಹಂಗೆ 15-20 ಇನ್ನೂ ಹಂಗೆ ಜಗಳ ನಡೆದ್ಬಿಟ್ಟು 4 ಅಂತೇಳಿ ಇಷ್ಟು ಕವಿಗಳು ಅಲ್ಲಿ ಭಾಗವಹಿಸ್ತಕ್ಕಂಥದ್ದು ನಿರೂಪಣೆ ಮಾಡ್ತಾರೆ. ಮತ್ತು ಸರ್ವಾಧ್ಯಕ್ಷರ ಜೊತೆಗೆ ಸಂವಾದ ಕಾರ್ಯಕ್ರಮ ಸದ್ಯಕ್ಕೆ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಕೆಲವಷ್ಟು ಇದು ನಮ್ಮೇನು ಗಣೇಶ್ ಕದಂ ಅವರು, ಬಸವರಾಜ್ ತಾಳಿಕೋಟೆ ಅವರು, ಅಂದರೆ ಸಾಮಾನ್ಯವಾಗಿ ಏನು ಮಾಡ್ತೀವಿ, ಸ್ವಲ್ಪ ಸರ್ವಾಧ್ಯಕ್ಷರ ಜೊತೆಗೆ ಸ್ವಲ್ಪ ನಿಕಟ ಸಂಪರ್ಕ ಇದ್ದವರು ಆ ಪ್ರಶ್ನೆಯನ್ನು ಕೇಳಿ ಅಂತ ಅವ್ರನ್ನ ಹಾಕೊಂಡಿದ್ದೇವೆ. ಶ್ರೀಮತಿ ರಾಜೇಶ್ವರಿ ನಿತಿನ್ ಹತ್ತಿಕಾಳ್ ಅವರು, ನಿಮ್ಸನ್ ಮೈಲಿ ಅವರು, KG ದೇವರಮಣಿ, EL ಗೋರೆಬಾಳ್ ಮೇಡಮ್ ಸರ್, ಚಂದ್ರಶೇಖರ್ ಮಾದೇಶೆಟ್ಟರು, ಶ್ರೀಮತಿ ರೇಖಾ ಜೋಶಿ, ಬೆಳಗಾವಿ ಶಿವಾನಂದ ಕವಳಿ, ಹೊಸಗೌಡ, ಇಷ್ಟು ಅದಾದ ತಕ್ಷಣ ನಮ್ಗೆ ಸಮಾರೋಪ ಕಾರ್ಯಕ್ರಮವನ್ನು ಮಾಡ್ತೀವಿ. ಸಮಾರೋಪ ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ಅವಾಗ ಒಂದಷ್ಟು ಬಹಿರಂಗ ಅಧಿವೇಶನ ಮಾಡ್ತೇವೆ ನಾವು. ಇದು ಸರ್ವಾಧ್ಯಕ್ಷರ ಸಂವಾದ ಮುಗಿದ ತಕ್ಷಣ ಬಹಿರಂಗ ಅಧಿವೇಶನ ಕೆಲವಷ್ಟು ನಿರ್ಣಯಗಳನ್ನು ಕೈಗೊಳ್ತಿದ್ದೇವೆ. ಸಮಾರೋಪ ಭಾಷಣವನ್ನು ರೇಖಾ ಜೋಗಳ್ ಅಂತೇಳಿ ನಮ್ಮ ಕಟೇಲ್ ಕಾಲೇಜಿನ ಪ್ರೊಫೆಸರು ಅದನ್ನು ಇಟ್ಕೊಂಡಿವಿ. ಮತ್ತು ಇಲ್ಲಿ ಸರ್ವಾಧ್ಯಕ್ಷರು ಇದು ಮತ್ತು ಅಧ್ಯಕ್ಷತೆ ನಿಜ ಬಾಳಿ ಮಠ್ಯ ಆಳವರು ಮತ್ತು ಕೆಲವಷ್ಟು ಜನ ಸಿಂಡಿಕೇಟ್ ಸದಸ್ಯರು, ಕೆಲವಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಪದಾಧಿಕಾರಿಗಳನ್ನೆಲ್ಲ ಅಂದ್ಕೊಂಡಿದ್ದೇವೆ. ಅದಾದ ತಕ್ಷಣ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ರಾಜು ತಾಳಿಕೋಟೆಯವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಕುಮಾರ್ ಬೆಕ್ಕೇರವರು ಮುಖ್ಯ ಅತಿಥಿಗಳು, ರುದ್ರೇಶ್ ಮೇಟಿ, ಉಮೇಶ್ ಉಲ್ಲನ್ ಅವರು, ಸಂಗೀತ, ಹೀಗೆ ಕೆಲವೊಂದು ಬೇಕು. ಇನ್ನೊಂದು ವಿಶೇಷ ಮೆರವಣಿಗೆಗೆ ಕಟೀಲ್ ಕಾಲೇಜಿದವರು ಡೊಳ್ಳು ಮತ್ತು ಜಗ್ಗಲಿಗೆ ಒಳಗೆ ಕರ್ನಾಟಕ ವಿಶ್ವದಲ್ಲಿ ಫಸ್ಟ್ ಬಂದರು, ರಾಜ್ಯಕ್ಕೆ ಫಸ್ಟ್ ಬಂದರು. ಮತ್ತು ಅವ್ರು ಡೆಲ್ಲಿಗೆ ಹೋಗಿ ಬಂದರು, ನೋಯ್ಡಾದಲ್ಲಿ ಅಂತ
ಅಲ್ಲಿ ಸದ್ಯಕ್ಕೆ 3ನೇ ಸ್ಥಾನ ಪಡ್ಕೊಂಡ್ರು. ಈಗ ಅವರೇ ಮಕ್ಕಳು ಜಗ್ಗಳಿಗೆ ಮತ್ತು ಡೋಳಿ ಅಂತ ನಾವು ಇದು ಮಾಡೀವಿ, ರಥ ಬರ್ತೈತಿ, ಕರಡಿ ಮದುವೆ ಎಲ್ಲ ಮಾಡ್ತೀವಲ್ಲ, ನಮ್ಮದು ಹೇಳಿ ಅದ್ರ ಜೊತೆಗೆ ಕಿಟಲ್ ಕಾಲೇಜಿನ ಅಲ್ಲಿ ಏನು ಬಹುಮಾನ ಪಡೆದಂಥ ಮಕ್ಕಳಿಗೆ ಒಂದು ಗೌರವ ಕೊಡ್ಬೇಕಂತಿತ್ತು ನಮ್ಮ ಇಲ್ಲಿ ಇದರೊಳಗೆ ನಮ್ಮ ಆಲೂರು ವೆಂಕಟರಾವ್ ಸಭಾಭವನದೊಳಗೆ. ಮೇಡಮ್ ಅವರೆಲ್ಲ ಬೆಳಿಗ್ಗೆ ಹಾಕೋದು ಮುಂಜಾನೆ, ಅದು ಬಹಳ ನೋಡುವಂಥದ್ದು. ಮಕ್ಕಳಿಂದ ಜಗ್ಗಲಿಗೆ ಮತ್ತು ಡೋಳಿ ಕುಣಿತವನ್ನು ಹಮ್ಮಿಕೊಂಡಿದ್ದೇವೆ. ಅದು ಸದ್ಯ ದಯವಿಟ್ಟು ಇದರಲ್ಲಿ ಹಾಕಿಲ್ಲ ನಾನು. ಆ ಕಿಟಲ್ ಕಾಲೇಜಿನ ಒಂದು ವಿದ್ಯಾರ್ಥಿಗಳಿಂದ ಹೆಣ್ಮಕ್ಳು ಸದ್ಯಕ್ಕೆ ಸರ್ ಅಲ್ಲಿ ಒಂದು ಕಲ್ಪನಾ ಅಂದರೆ ಇದಾಯ್ತು ರೂಪಾ ಅಂತೇಳಿ ಭಾಳ ಚೆನ್ನಾಗಿದೆ. ಹೆಗ್ಲ ಮೇಲೆ ಇದನ್ನ ಜಗ್ಗಲ್ಲಿ ಇಟ್ಕೊಂಡು ಬಾರಿಸ್ತಾರೆ. 4 ಮಂದಿ ಇಲ್ಲ, ಅದ್ರ 4 ಮಂದಿ ಹಿಡ್ಕೋತಾರ, ಅದ್ರ ಮೇಲೆ ಹತ್ತಿ ಮ್ಯಾಲೆ ಬಾರಿಸುವಂಥದ್ದು. ಮಣ್ಣು ನನಗೆ ನೀವು ಬಂದಿದ್ರೆ ಗೊತ್ತಿಲ್ಲ, ಅವಾಗ ಒಂದು ಇಲ್ಲಿ ಬೆಳ್ಕೊಡೋ ಸಮಾರಂಭ ಇಟ್ಕೊಂಡಿದ್ದಾರೆ. ಇಲ್ಲಿಂದ ಧಾರವಾಡದಿಂದ ನೋಡಕ್ಕೆ ಹೋಗೋದು ಅವ್ರು ನನಗೆ ಕರೆಸಿದ್ರು. ಭಾಳ ನನಗೆ ಖುಷಿ ಆಯಿತು. ಅವತ್ತು ಅವ್ರು ನೋಡಿಕೊಂಡು ನಿಮಗೊಂದು ಬಹುಮಾನ ಕೊಡ್ತೇವೆ ಅಂದ್ಕೊಂಡೆ ಅದೊಂದಾಗಿದೆ. ಮೊನ್ನೆ ಧಾರವಾಡ ನಮ್ಮ ಮಹಿಳಾ ಕಾಲೇಜಿದಾಗ ಒಂದು ಕೊಳಲದಲ್ಲಿ ಸಿದಕ್ಕೆ ನಮ್ಮ ಹುಡುಗಿ ನ್ಯಾಷನಲ್ ಲೆವೆಲ್ 3rd ಬೈಲಿ ಅದಕ್ಕೂ ಮೊನ್ನೆ ಕರೆಸಿ ಸನ್ಮಾನ ಮಾಡಿದ್ವಿ ನಾವು ಹುಬ್ಬಳ್ಳಿ ಒಳಗೆ. ಈ ರೀತಿಯಾಗಿ ಒಂದು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಇಷ್ಟು ವ್ಯವಸ್ಥೆ ಮಾಡಿದ್ವಿ ಸರ್. ನೀವೆಲ್ಲ ಈಗಾಗಲೇ ನಮ್ಮ ಜಿಲ್ಲಾ ಸಮ್ಮೇಳನಕ್ಕೆ ಬಹಳ ಚೆನ್ನಾಗಿ ಒಂದು ಪ್ರಚಾರ ಬಹಳಷ್ಟು ಸಹಾಯ ಸಹಕಾರ ಮಾಡ್ತಾರೆ. ಇದು ತಾಲೂಕು ಸಮ್ಮೇಳನ ಒಂದು ದಿವಸ ನಡೀತಾ ಇದೆ. ನಮ್ಮದೇ ಈ ಸಮಿತಿ ಒಳಗೆ ಒಂದೇನು ಮಹಾನಗರ ಪಾಲಿಕೆಯ ಸಹಕಾರದಿಂದ, ಕೆಲವಷ್ಟು ಸ್ನೇಹಿತರ ಸಹಕಾರದಿಂದ ಅತ್ಯಂತ ಮಿನಿಮಮ್ ಬಜೆಟ್ನೊಳಗೆ ಒಂದು 1.25 ಬಜೆಟ್ನೊಳಗೆ ಮಾಡ್ತಿದ್ದೇವೆ. ಇದಕ್ಕೇನು ಸರ್ಕಾರದ ಹಣದಲ್ಲಿ ನಾವೇ ಒಂದು ಸ್ಥಳೀಯವಾಗಿ ಇಟ್ಕೊಂಡು ಒಂದೊಂದು ಬೆಳಗ್ಗೆ ಒಂದೊಂದು ಜನರು 400 ಮಂದಿಗೆ ಉಪಹಾರ ವ್ಯವಸ್ಥೆ ಮಾಡಿದ್ದೇವೆ. 600 ಮಂದಿಗೆ ಮಧ್ಯಾಹ್ನ ಊಟದ್ದು, ಸಂಜೆ ಮುಂದೆ ಸದ್ಯಕ್ಕೆ ಒಂದು 400 ಮಂದಿಗೆ ಉಪಹಾರ ಅಂತ ಬಂದಂಥದ್ದು ಯಾರಿಗೂ ಒಂದು ಏನು ತೊಂದರೆ ಆಗಬಾರಂತಕ್ಕಂಥ ನಿಟ್ಟಿನೊಳಗೆ ಒಂದು ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಸರ್ ನಮಗೂ ಅದನ್ನು ಕನ್ನಡ ಮತ್ತು ಸಂಸ್ಕೃತ ನಮಗೆ ಪುಕ್ಕಟ್ಟಾಗಿ ಫ್ರೀಯಾಗಿ ಅದನ್ನು ಕೊಡ್ತೇವೆ. ಈ ರೀತಿ ಆಗುತ್ತೆ ಎಲ್ಲಿ ದುಂದು ವೆಚ್ಚ ಮಾಡದೆ ಮತ್ತು ಬಹಳಷ್ಟು ಒಂದು ಏನಂತಾರೆ ಆಡಂಬರ ಮಾಡಿದೆ. ಸಾಹಿತ್ಯಕ್ಕೆ ಹೆಚ್ಚು ಆದ್ಯತೆ ಕೊಟ್ಟುಕೊಂಡು ಮೊನ್ನೆ ಹುಬ್ಬಳ್ಳಿ ಸದ್ಯಕ್ಕೆ ಭಾಳ ಚೆನ್ನಾಗಿ ಮಾಡಿದಲ್ಲ. 2 ಸಮ್ಮೇಳನ ಸದ್ಯಕ್ಕೆ ಸರ್ಕಾರ ಹಣ ಕೊಡಲಿ ಏನೋ ನಮ್ಮ ಸ್ನೇಹಿತರ ಸಹಾಯ ಸಹಕಾರ ಇನ್ನೂ 2 ಜಿಲ್ಲಾ ಸಮ್ಮೇಳನ ಮಾಡ್ತೇನೆ ಸರ್, 2 ತಾಲೂಕು ಸಮ್ಮೇಳನ ಮಾಡ್ತೀನಿ. ಈಗಾಗಲೇ ನಮ್ಗೆ ಗೊತ್ತಿದೆ ಅಂತೆಲ್ಲ ಅಲ್ಲಿಂದ ನಮ್ಮದು ಸರೋಜಿನಿ ಸಿಂತ್ರಿ ಮೇಡಮ್ ತಗೊಂಡು 2 ನಾವು DM ಹಿರೇಮಠ ಸರ್ ಇದ್ದಾಗ ಮಾಡಿದ್ವಿ. ದೇಸಾಯಿ ಸರ್ದು ಸಿದ್ದನಪೇಟೆ ಸಿಟಿ ನಾ ಅಧ್ಯಕ್ಷ ಆಗಿಂದ ಸಿಂತ್ರಿ ಮೇಲೆ ಹಿಡ್ಕೊಂಡು 10 ಸಮ್ಮೇಳನ ಆಗ ಸರ್ ಜಿಲ್ಲಾದ್ದು. ಆಮೇಲೆ ತಾಲೂಕು ಸಮ್ಮೇಳನ ಸರ್ ಒಂದು 45 ಸಮ್ಮೇಳನ ಮಾಡಿ ಸರ್. ಮೊದಲೇ ಅದ್ರಾಗ 3 ವರ್ಷ ಅವಧಿ ಇತ್ತು, 3 ಜಿಲ್ಲಾ ಸಮ್ಮೇಳನ, ಅದು 15 ತಾಲೂಕು ಸಮ್ಮೇಳನ. 2ನೇ ಅವಧಿ ಒಳಗೆ 4 ಜಿಲ್ಲಾ ಸಮ್ಮೇಳನ, ಅವಾಗ 8 ತಾಲೂಕು ಅದು ಸರ್ 2ನೇದ್ರಾಗ. ಅಲ್ಲಿ ಸದ್ಯಕ್ಕೆ ಒಂದು 20 ಮಾಡ್ತೀವಿ. ಟೋಟಲ್ ಒಂದು 45 ತಾಲೂಕು ಸಮ್ಮೇಳನ ಮಾಡಿರ್ತಾರೆ. ಈಗ ಅದ್ರ ಸದ್ಯಕ್ಕೆ ನಾವು ಏನು ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಯಾಕೆ ಮಾಡೋದು, ಮಹಾನಗರ ಪಾಲಿಕೆ ಸ್ವಲ್ಪ ಸಹಕಾರ ಇದ್ದದಕ್ಕೆ ಮಾಡ್ತೇವೆ. ಇನ್ನೂ ತಾಲೂಕದಲ್ಲಿ ಸದ್ಯಕ್ಕೆ ಮಾಡ್ತೇವೆ ಅಂತ ಇದ್ದೇವೆ. ನೆಕ್ಸ್ಟ್ ಕಲಗಟ್ಟಿ ಮಾಡ್ತೀವಿ ಸರ್, ಬೆಳಗಾವ್ರ ಆಗ್ತೈತಿ, ಇವು ನಂದಿಗರು ಸ್ವಲ್ಪ ಮಾಡ್ತೀವಿ ಸರ್. ಹೀಗಾಗಿ ತಾಲೂಕು ಮಟ್ಟದಲ್ಲಿ ಸದ್ಯಕ್ಕೆ ನಾನು ಮುಂದಿನ ತಿಂಗಳ ಏಪ್ರಿಲ್ ಮೇಲೊಳಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮುಖ್ಯ ಉದ್ದೇಶ ಅಂದರೆ ಈ ಸಮ್ಮೇಳನ ಮಾಡೋದು, ಕನ್ನಡ ನಾಡು ನುಡಿ ಒಂದೇನೋ ಒಂದು ಸೇವೆ ಮಾಡೋದು, ಕನ್ನಡ ಬೆಳೆಸಬೇಕು ಮತ್ತು ಆ ತಾಲೂಕಲ್ಲಿ ಹುಟ್ಟಿ ಬಂದಂಥ ಒಂದು ಸ್ವಲ್ಪ ಸಾಹಿತ್ಯನ ಸಮ್ಮೇಳನ ಅಧ್ಯಕ್ಷ ಮಾಡೋದು. ಒಂದು ವೇಳೆ ತಮಗೆಲ್ಲ ಬಂದಂತೆ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಅವರು ನಾಡಿನ ಶ್ರೇಷ್ಠ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿಗಳು. ಮುರುಘಾ ಮಠದಲ್ಲಿ ಇದ್ಕೊಂಡು ಭಾಳ ಕಡು ಮಠದಲ್ಲಿ ಇದ್ಕೊಂಡು ಭಾಳ ಒಳ್ಳೆಯ ಕೆಲಸ ಮಾಡಿದ್ರು. ಉರ್ದು ವಿಷಯದಲ್ಲಾಗಲಿ, ಹಿಂದಿ ಆಗಲಿ, ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ ಪ್ರತಿಯೊಂದು ಭಾಷೆ ಒಳಗೆ ಪ್ರಾವೀಣ್ಯತೆಯನ್ನು ಪಡೆದಂಥ ಒಬ್ಬ ಧೀಮಂತ ವ್ಯಕ್ತಿ. ಅಂಥವ್ರು ನಮ್ಮ ಅಗಲಿದ್ದು ಬಹಳಷ್ಟು ನೋವಾಗಿದೆ. ಅಂಥ ಒಬ್ಬ ಹಿರಿಯ ಭಾರತ ಮಟ್ಟದಲ್ಲಿ ಆಗ್ತಕ್ಕಂಥ ಒಂದು ಅವ್ರಿಗಾಯಿತು. ಅಂಥ ಒಬ್ಬ ವ್ಯಕ್ತಿಯನ್ನು ನಾವೆಲ್ಲ ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವ್ರ ವಿಚಾರಗಳನ್ನು ನಮ್ಮ ಮುಂದಿನ ಇದರಲ್ಲಿ ನಮ್ಮ ಸಾಹಿತ್ಯ ಪರಿಷತ್ ಒಳಗೆ ಏನಾದರೂ ಅವ್ರ ಮಗ ಅಂದರೆ ಪ್ರತಿ ವರ್ಷ ಅವರು ನೆನಪಿಗಾಗಿ ಒಂದೇನೋ ಒಂದು ದತ್ತಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇದ್ದ ಹೇಳಿದ್ರೆ ಸರ್ಲೆ ಸಾಧ್ಯ ಅದನ್ನು ಸದ್ಯಕ್ಕೆ ನಾವೆಲ್ಲ ಅವ್ರ ವೈದ್ಯ ಕೊಟ್ಟರಂಗಂತ ಇಲ್ಲಿ ಸ್ನೇಹಿತರು ಕೊಡ್ಕೊಂಡು ಪ್ರತಿ ವರ್ಷ ನಡೆಸುವಂಥ ಒಂದು ಕೆಲಸ ಮಾಡೋದಂತೇಳಿ ನಾನು ಅವರ ಪರವಾಗಿ ನಾನು ಒಂದು 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 ವಿಶ್ವಾಸ ಅಂದ್ರೆ ನಿಮಗೊಂದು ತಿಳಿಸ್ಲಿಕ್ಕೆ ನಾನು ಸಂತೋಷ ಆಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ತದೆ. ಅವರು ನೇಪಾಳ, ಥೈಲ್ಯಾಂಡ, ಗ್ರೀಸ್, ಈಜಿಪ್ಟ್ ಈ ಮೊದಲಾದ ದೇಶಗಳಿಗೆ ಹೋಗಿ ಕನ್ನಡದ ಕಂಪನ್ನ ಬೀರಿ ಬಂದಿರತಕ್ಕಂಥವರು. ಅವರು ಕೊಪ್ಪಳ ಜಿಲ್ಲೆಯ ಶಿರಳಿಯಲ್ಲಿ 1933ರಲ್ಲಿ ಜನಿಸಿರ್ತಕ್ಕಂಥವರು. ಅನಂತರ ಭಾರತ ದೇಶ ಸ್ವಾತಂತ್ರ್ಯವಾದ ನಂತರ ಸ್ವಾತಂತ್ರ್ಯದ 1 ವರ್ಷ ಹಿಂದೂ ಮತ್ತು ಮುಂದೆ ಹೈದರಾಬಾದ್ ಸಂಸ್ಥಾನ ಭಾರತದಲ್ಲಿ ವಿಲೀನೀಕರಣಗೊಳ್ಳಲಿಕ್ಕೆ ನಿರಾಕರಿಸಿದಾಗ ನಡೆದಿರ್ತಕ್ಕಂತಹ ಆ ರಜಕರ ಹವಳೆಯಲ್ಲಿ ಅವರು ಕೂಡ ಭಾಗವಹಿಸಿರ್ತಕ್ಕಂಥದ್ದನ್ನು, ಜೈಲಿಗೆ ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ.
ಭಾರತೀಯರೆಲ್ಲರೂ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದರೆ, ಗುಲ್ಬರ್ಗ ವಿಭಾಗ ಅದು ಪ್ರತಿ ವರ್ಷ ಸೆಪ್ಟೆಂಬರ್ 17ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಆ ಅವಧಿಯಲ್ಲಿ ನಡೆದಿರ್ತಕ್ಕಂಥ ರಜಾಕರ ಹಾವಳಿ ಯಾವ ರೀತಿ ಕೊಲೆ, ಸುಲಿಗೆ, ದಂಗೆ ಇವೆಲ್ಲ ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದನ್ನು ನಾವು ಕಣ್ಣಾರೆ ಕಂಡಂಥವರು, ಅದರಲ್ಲಿ ಭಾಗವಹಿಸಿರ್ತಕ್ಕಂಥವರು ಮತ್ತು ಗಾಯಗೊಂಡಂಥವರು ಮತ್ತು ಜೈಲಿಗೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿ ಇವರು ನಮ್ಮ ಪಂಚಾಯತ್ ಹಿರೇಮಠರಾಗಿದ್ದರು ಅನ್ನೋದನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ತಿದ್ದೇವೆ. ಅವರು ಭಾಳ ಒಳ್ಳೆಯ ಧ್ವನಿಯವರು, ಮಧುರವಾದಂಥ ಧ್ವನಿ. ಅವರ ಕಾವ್ಯವಾಚನ ಮಾಡುವಾಗ ಅವರ ಬಳಸುವ ಧ್ವನಿ, ಸಂಗೀತದ ಧ್ವನಿ ಬಹಳಷ್ಟು ಮೃದುವಾಗಿ ಹಿತವಾಗಿರ್ತಕ್ಕಂಥದ್ದನ್ನು ಎಲ್ಲರೂ ಕಂಡಿದ್ದೇವೆ. ಅವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಬಂದದ್ದು, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು, ಅನಂತರ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಪ್ರಶಸ್ತಿ ಬಂತು. ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥವರು. ಮತ್ತು ಅವರು ಬಡತನದಲ್ಲಿ ಬೆಳೆದಿದ್ದರೂ ಕೂಡ ಮೃತ್ಯುಂಜಯಪ್ಪಗಳನ್ನು ಅವರಷ್ಟು ನಂಬಿದವರು, ಆಚರಣೆಯಲ್ಲಿ ತಂದಂಥವರು ಯಾರು ಇಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಪ್ರತಿ ಒಂದು ಮಾತಿಗೂ ಕೂತಾಗ ಅವರು ಮೃತ್ಯುಂಜಯಪ್ಪಗಳು ಅಂತ ಹೇಳ್ತಕ್ಕಂಥದ್ದು, ಮತ್ತು ಮನೆ ಹೆಸರು ಕೂಡ ಮೃತ್ಯುಂಜಯ ಅಂತ ಇಟ್ಟಿರ್ತಕ್ಕಂಥದ್ದು, ಅನಂತರ ಮಗಳಿಗೂ ಕೂಡ ಮೃತ್ಯುಂಜಯ ಅಂತ ಹೆಸರಿಟ್ಟಿರ್ತಕ್ಕಂಥದ್ದನ್ನು ನೋಡಿ ಅವರು ಬಹಳಷ್ಟು ಮೃತ್ಯುಂಜಯಪ್ಪಗಳ ಬಗ್ಗೆ ಬಹಳಷ್ಟು ಭಕ್ತಿ, ಶ್ರದ್ಧೆ, ಭಾವ ಅವರಲ್ಲಿತ್ತು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅವರು ಉರ್ದು, ಹಿಂದಿ, ಕನ್ನಡ ಇವುಗಳಲ್ಲಿ ಹೆಚ್ಚು ಕವಿತೆಗಳನ್ನು ಬರೆದಂಥವರು, ವಿಮರ್ಶೆಗಳನ್ನು ಬರೆದಂಥವರು. ಅನಂತರ ಲಖನೌದ ಬಗ್ಗೆ ಭಾಳ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಂಥವರು ಅವರು. ಅನಂತರ 3000 ಮಠದ ಧರ್ಮ ಪ್ರಚಾರಕ ಮಂಡಳಿಯಿಂದ ಹಲವಾರು ಕೃತಿಗಳು ಅವರು ಪ್ರಕಟವಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅನಂತರ ಕೊಪ್ಪಳ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕೂಡ ಜನ ಅವರನ್ನು ಗೌರವಿಸಿತು. ಇಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಬಹಳಷ್ಟು ದಿವಸ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಸುಮಾರು 4-5 ವರ್ಷಗಳಿಂದ ಅವರು ಹಾಸಿಗೆ ಮೇಲೆ ಇದ್ದಿರ್ತಕ್ಕಂಥವ್ರು ನೋಡ್ತೇವೆ. ಅವರ ಆರೋಗ್ಯದ ಇರಲಿಲ್ಲೂ ಕೂಡ ಮನೆಗೆ ಹೋದವ್ರ ಜೊತೆಗೆ ಬಹಳಷ್ಟು ಪ್ರೀತಿಯಿಂದ, ಆತ್ಮೀಯತೆಯಿಂದ ಮತ್ತು ತಮ್ಮ ಆಗು ಹೋಗುಗಳನ್ನು ಕುರಿತು ಮಾತಾಡ್ತಕ್ಕಂಥದ್ದು. ಅಂಥವರು ಕಳೆದ ವಾರ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲೇಬೇಕು, ಅವರ ಆತ್ಮ ಚಿರಶಾಂತಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಎದ್ದು ನಿಂತು 1 ನಿಮಿಷದ ಶ್ರದ್ಧಾಂಜಲಿ, ಮೌನ ಶ್ರದ್ಧಾಂಜಲಿ ಅರ್ಪಿಸೋಣ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೌನ ಮುಕ್ತಾಯ. ಎಲ್ಲರಿಗೂ ಮುಕ್ತಿಜಿಗೂ ಗೊತ್ತಿರಬಹುದು. ನಮ್ಮ ಶಿಷ್ಯ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಅಧ್ಯಕ್ಷರಾಗಿ ದಶಕಗಳ ಕಾಲ ಅವರು ಕೆಲಸ ಮಾಡಿದವರು. ನನ್ನ ಬಿಡ್ರಿ ನಾ ಮದ್ರಾಸ್ನ ಬರ್ಲಿಕ್ಕೆ ಆಗುವುದಿಲ್ಲ ಆದರೂ ಸಹಿತ ಇವರು ಸೇವಾ ನಿಷ್ಠೆಯನ್ನು ಕಂಡುಕೊಂಡವ್ರು ಎಷ್ಟೋ ವರ್ಷ ಇಲ್ಲಿಗೆ ಕಾರ್ ಕಳಿಸಿ ಇಲ್ಲಿಂದ ಮದ್ರಾಸಿಗೆ ಕರೆಸ್ಕೊಂಡು ಸೇವೆಯನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಎರಡನೇ ವಿಚಾರ, ಬಹಳ ಉತ್ತಮ ಅನುವಾದಕರು. ಕೆಲವು ಅನುವಾದಕರಲ್ಲಿ ಅತ್ಯಂತ ಹಿರಿಯರು, ಶ್ರೇಷ್ಠವಾಗಿರ್ತಕ್ಕಂಥ ಅನುವಾದ ಮಾಡಿರ್ತಕ್ಕಂಥವರು ಪಂಚಾಕ್ಷರಿ ಹಿರೇಮಠವರು. ನಮ್ಮ ತಂದೆಯ ಸಮಕಾಲೀನರು, ಅವ್ರ ಜೊತೆಗೆ ಅವರ ಸ್ನೇಹ ಇತ್ತು. ಯಾಕಂದರೆ ನಮ್ಮ ತಂದೆಯವರು ಹಿಂದಿ ಪ್ರಚಾರದೊಳಗೆ ಕೆಲಸ ಮಾಡಿರ್ತಕ್ಕಂಥವ್ರು. ಹೀಗಾಗಿ ಅವರ ಮನೆಯ ಜೊತೆಗೆ ನಿಕಟವಾಗಿರ್ತಕ್ಕಂಥ ಸಂಪರ್ಕ ನಮ್ಮದಾಗಿತ್ತು. ಒಂದು 2 ವರ್ಷದಿಂದ ಅವ್ರ ಮನೆಗೆ ಹೋಗಿ ಅನುವಾದಕರ ದಿನ ಅಂತ ತಿಳ್ಕೊಂಡು ಒಂದೇನು ಆಚರಣೆ ಮಾಡ್ತಾರೆ, ಅವತ್ತಿನ ದಿವಸ ಅವ್ರಿಗೆ ಸನ್ಮಾನ ಮಾಡಿ ಬಂದಿದ್ವಿ. ಅವತ್ತು ಅವ್ರು ಸ್ವಲ್ಪ ಮೆತ್ತಗಾಗಿದ್ದರು. ಆನಂತರ ಪ್ರತಿ ವರ್ಷ ಅವ್ರ ಹೆಸರಿನಿಂದ ವಿದ್ಯಾವರ್ಗ ಸಂಘದೊಳಗೆ ಜೊತೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇವರೆಲ್ಲ ಕುಟುಂಬಸ್ಥರು ಬಂದಿರ್ತಾರೆ. 2 ವರ್ಷದಿಂದ ಅವರು ಬಂದಿದ್ದರು. ಆದರೆ ಇತ್ತೀಚಿನ ವರ್ಷದೊಳಗೆ ಅವರಲ್ಲಿ ಕಾರ್ಯಕ್ರಮಕ್ಕೆ ಹಾಜರಾಗಲಿಕ್ಕೆ ಆಗಲಿಲ್ಲ. ಅಂತ ಹಿರಿಯ ಚೇತನ. ನಾವು ಹಗಲೆಲ್ಲ ಹೇಳ್ತೀವಿ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಅದರ ಹುಟ್ಟು ಸಾವಿನ ಮಧ್ಯದೊಳಗೆ ಅವ್ರು ಏನು ಕಾರ್ಯಗಳನ್ನು ಮಾಡಿದರು ಅದನ್ನು ಆದರ್ಶವಾಗಿ ನಾವು ಇಟ್ಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಹಿರಿಯರಾದ ಪಂಚಾಕ್ಷರಿ ಹಿರೇಮಠರು ತುಂಬು ಜೀವನವನ್ನು ನಡೆಸಿ ಇತ್ತೀಚೆಗೆ ನಮ್ಮ ತರಬೇರು ಅವರ ಅಂತ್ಯಕ್ರಿಯೆ ನಡೆದ ದಿನವೂ ಕೂಡ ಬಹಳಷ್ಟು ಜನರಿಗೆ ಬಹಳ ಅನಾನುಕೂಲ ಆಗುವಂಥ ದಿನ ಆಗಿತ್ತು. ಹೊಂದುವ ಸಂದರ್ಭ. ಯಾಕೆ ಹೇಳ್ತೀನಿ ಅಂತಂದರೆ, ಹಲವಾರು ವರ್ಷಗಳ
ವಿಶ್ವವಿದ್ಯಾಲಯದ ಆವರಣದ ಸರ್ ನಾನು ನೋಡಿದವ, ಅವ್ರ ಜೊತೆ ಒಡನಾಡಿದವ. ಭಾಳ ವಿಶೇಷವಾದಂಥ ವ್ಯಕ್ತಿತ್ವ ಹೊಸ ಪಂಚಾಕ್ಷರಿ ಹಿರೇಮಠರು. ಕನ್ನಡ ಅಧ್ಯಯನ ಪೀಠದ ಪ್ರಾಧ್ಯಾಪಕರನ್ನು ಹೊರತುಪಡಿಸಿ ನಾನು ಗಮನಿಸಿದ ಲಿಂಗರಾಜ್ ಭಾಳ ಇಂಟ್ರೆಸ್ಟಿಂಗ್ ಏನು ಅಂದರೆ, ಪಂಚಾಕ್ಷರಿ ಹಿರೇಮಠರು ಕ್ಯಾಂಪಸ್ನಲ್ಲಿ ಯಾರಾದರೂ ಜೊತೆ ಕಾಣಿಸ್ತಿದ್ರು ಅಂತಾದರೆ ಅದು ಪ್ರೊಫೆಸರ್ ಸಿ ಬಿ ವೇಣುಗೋಪಾಲ್ ಅವ್ರ ಜೊತೆ. ಯಾಕೆ ನನಗೆ ಅದು ನೆನಪಾಗತ್ತೆ ಅಂತಂದರೆ, ಅದೆರಡು ಪರ್ಸನಾಲಿಟಿ ಪ್ಯಾಟರ್ನ್ಸ್ ಅಂತ ನೋಡಿ, ವ್ಯಕ್ತಿತ್ವದ ಪ್ಯಾಟರ್ನ್ ಅಂತಿಲ್ಲ, ಅವೆರಡೂ ಒಂದೇ ಎರಕದಲ್ಲಿ ಹಾಕಿ ತೆಗೆಯಬಹುದಾದಂಥ ವ್ಯಕ್ತಿತ್ವಗಳು. ಅತಿಶಯವಾದಂಥ ಮಾತಿಲ್ಲ, ಅತಿಶಯವಾದಂಥ ಕ್ಲೇಮ್ಸ್ ಇಲ್ಲ. ಇಬ್ಬರಿಗೂ ಭಾಳ ಹೊಂದಾಣಿಕೆ ಇದ್ದದ್ದನ್ನು ನಾನು ಯಾವಾಗಿದ್ದರೂ ಗಮನಿಸಿದ್ದೇನೆ. ಮಜಾ ಅನಿಸುತ್ತೆ ನಿಮ್ಗೆ. ವೇಣುಗೋಪಾಲ್ ನಾನು ಪುಸ್ತಕ ಕೊಟ್ಟೆ ಭಾಳ ದಿವಸದ ಹಿಂದೆ, ಅದು 2003ರಲ್ಲಿ ಪಂಚಾಕ್ಷರಿ ಹಿರೇಮಠರ ಕುರಿತಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರಾಂಗ ಏರ್ಪಡಿಸಿದ ಒಂದು ಪ್ರಚಾರೋಪನ್ಯಾಸ ಮಾಲೆಯ ಪುಸ್ತಕ. ಭಾಳ ಹಳೆ. ಆ ಉಪನ್ಯಾಸ ಕೊಟ್ಟವರು ಗೌಸಿದ್ದಪ್ಪ ಪಾಟೀಲ್ ಅಂತ. ಆ ಪುಸ್ತಕ ಬರೆಯುವಾಗ ಪಂಚಾಕ್ಷರಿ ಹಿರೇಮಠರು ನಾನು ಭೇಟಿ ಮಾಡಿದ್ದೆ. ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇತ್ತು. ಆದರೂ ವೈಯಕ್ತಿಕವಾಗಿ ಅವರಿಂದ ಏನಾದರೂ ಸ್ವಲ್ಪ ಮಾಹಿತಿ ಕಲೆ ಹಾಕೋಣ ಅಂತ ಹೇಳಿ ಅವರು ಮಾತಾಡ್ತಾರೆ. ಅವ್ರು ಏನು ಹೇಳಿದರು ಅನ್ನೋಂಥ ಮಾತನ್ನು ಬರೀತಾರೆ. ಏನು ಮಾಡ್ತೀವಿ ಬಿಡು, ಬರೆಯಬೇಕೆಂದು ಹೋರಾಟ ಮಾಡಿಲ್ಲ. ಅವ್ರ ಮಾತನಾಡಿ ಏನು ಮಾಡ್ತೀವಿ ಬಿಡು, ಬರೆಯಬೇಕೆಂದು ಹೋರಾಟ ಮಾಡಿಲ್ಲ, ಇದ್ದಷ್ಟು ಇದ್ದ ಹಾಗೆ ಬರೆ, ಹೆಚ್ಚಿಗೆ ಇಲ್ಲ ಸಲ್ಲದ್ದು ಬರೆಯಬೇಡ. ಇದು ಪಂಚಾಕ್ಷರಿ ಹಿರೇಮಠ. ತಮ್ಮ ಬಗ್ಗೆ ಎಂದೂ ಇದು ಹೇಳ್ಕೊಂಡವರಲ್ಲ, ಉಳಿದವರೇ ಅವ್ರ ಬಗ್ಗೆ ಹೇಳಬೇಕು. ಅವರ ವ್ಯಕ್ತಿತ್ವ ಹೇಗಿತ್ತು, ಅವರ ಮಾತಿನಲ್ಲಿ ಒಂದೆರಡು ಮಾತುಗಳನ್ನು ನೆನಪಿಸಿಕೊಂಡು ನನ್ನ ನುಡಿ ನಮನವನ್ನು ಮುಗಿಸಿಬಿಡ್ತೇನೆ. ಭಾಳ ಚೆನ್ನಾಗಿ ಈ ಉಪನ್ಯಾಸ ಕೊಟ್ಟಂಥ ಗವಿಸಿದ್ದಪ್ಪ ಪಾಟೀಲ್ ಹಿಡಿದಿಟ್ಟಿದ್ದಾರೆ. ಪಂಚಾಕ್ಷರಿ ಹಿರೇಮಠ ಕೆಲವಷ್ಟು ಹೇಳಿಕೆಗಳು ಅಥವಾ ಅಮೃತ ಬಿಂದು. ನನ್ನ ಬದುಕಿನಲ್ಲಿ ಎಂದೂ ನಿರಾಸೆ ಎಂಬುದೇ ಇಲ್ಲ, ಕಾರಣ ನನಗೆ ಆಸೆಯೇ ಇಲ್ಲ ಅಂತೇಳಿ. ನನಗೆ ಯಾವುದೇ ಸಾಹಿತ್ಯಕ್ಕಿಂತಲೂ ಬದುಕು ಬಹಳ ಮುಖ್ಯ. ಮಹಾಕಾವ್ಯ ಬರೆಯುವುದಕ್ಕಿಂತಲೂ ಮಹಾ ಬದುಕನ್ನು ಬದುಕಬೇಕು. ಸಾಹಿತ್ಯಗಳು ಗಮನಿಸಬೇಕಾಗುತ್ತೆ. ನಾನು ಕಣ್ಮುಚ್ಚಿಕೊಂಡು ಎಂದೂ ಬದುಕನ್ನು ಪ್ರೀತಿಸುವುದಿಲ್ಲ. ನನಗಾಗಿ ನಾನು ಜೀವನವನ್ನು ಮಾಡಿಯೇ ಇಲ್ಲ. ಸಾಂಸ್ಕೃತಿಕವಾಗಿ ಹಿಂದುಳಿದವರೇ ಬಡವರು. ಮತ್ತೊಂದು ಗಮನಿಸಿದೆ, ಸಾಂಸ್ಕೃತಿಕವಾಗಿ ಹಿಂದುಳಿದವರೇ ಬಡವರು. ನಮ್ಮಲ್ಲಿ ಹಂಗೆ ಶ್ರೀಮಂತರು ಭಾಳ ಅದಾರ, ಸಾಂಸ್ಕೃತಿಕವಾಗಿ ಹಿಂದುಳಿದವರ ಸಂಖ್ಯೆ ಜಾಸ್ತಿ ಇದೆ. ಸಂಸ್ಕೃತಿ ಎನ್ನುವುದು ಯಾವುದೇ ಉಚ್ಚ ವರ್ಗಕ್ಕೆ ಸೇರಿದ್ದಲ್ಲ. ನಮ್ಮ ಬದುಕನ್ನು ನಾವೇ ಬದುಕಬೇಕು. ಯಾವುದೇ ರೀತಿಯ ಅತಿರೇಕಗಳನ್ನು ನಾನು ಸದಾ ತಿರಸ್ಕರಿಸುತ್ತೇನೆ. ಅಂತಃಕರಣ ಉಳ್ಳವರು ಯಾರನ್ನೂ ಮರೆಯುವುದಿಲ್ಲ. ಅತ್ಯಂತ ಅಂತಃಕರುಣೆ ಮನುಷ್ಯ ನಾನು ಗಮನಿಸಿದಂತೆ. ಸರ್ವರಿಗೂ ಒಳಿತನ್ನು ಬಯಸುವುದೇ ವೀರಶೈವ ಧರ್ಮದ ಅಂತಃಸತ್ವ. ನಾನು ಇಂದಿಗೂ ಯಾರನ್ನೂ ದ್ವೇಷಿಸಿಲ್ಲ. ದ್ವೇಷದ ಬಗ್ಗೆ ನನಗೆ ಪ್ರೀತಿ ಇಲ್ಲ. ಇಂಥ ಅದ್ಭುತವಾದಂಥ ಈ ಮಾತು, ಬರೀ ಮಾತು ಅಲ್ಲ, ಅವರ ಮಾತಿನಂತೆ ಬದುಕಿದಂಥ ಒಬ್ಬ ಹಿರಿಯರು. ಗೊತ್ತಿದ್ದ ದಶಕಗಳ ಕಾಲ ನನ್ನ ಸನ್ನಿಧಿ. ಭಾಳ ಅದ್ಭುತವಾದಂಥ ತಂದೆಯನ್ನು ಅವರು ಕಳ್ಕೊಂಡಿದ್ದಾರೆ. ನಾಡು ಒಬ್ಬ ಅದ್ಭುತವಾದ ಸಾಂಸ್ಕೃತಿಕ ಜೀವಿಯನ್ನು ಕಳ್ಕೊಂಡಿದೆ. ಅಪರೂಪದ ಪ್ರಾಧ್ಯಾಪಕರು ಪ್ರೊಫೆಸರ್ ಪಂಚಾಕ್ಷರಿ ಹಿರೇಮಠ ಅವರು ಅನ್ನುವಂಥದ್ದನ್ನು ನಾನು ನಂಬೋದಿಲ್ಲ. ಅವರಿಗೆ ನನ್ನ ವೈಯಕ್ತಿಕವಾದಂಥ ನಮಸ್ಕಾರ.